Hello everyone and welcome back to my channel Kanika Reddy vlogs. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಅಮೆಝಾನ್ ಶಾಪಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮೆಝಾನಿಂದ ರೀಸೆಂಟಾಗಿ ನಾನೊಂದು 3-4 ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ನಿಮ್ಮೆಲ್ಲರೊಂದಿಗೆ ಶೇರ್ ಮಾಡ್ತೀನಿ. ಹಾಗೆ ಲಿಂಕ್ಸ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಿಮಗೂ ಈ ಪ್ರಾಡಕ್ಟ್ಸ್ ಬೇಕು ಅನ್ನೋದಾದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಈ ಸೆರಮಿಕ್ ನೈಫ್ಸ್. ಇದು ಸೆಟ್ ಆಫ್ 3 ನೈಫ್ಸ್. ಬೇಸಿಕಲಿ ಇದ್ರ ಪ್ಯಾಕೇಜಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೊಳ್ಳೆ ಕಲರ್ಸಲ್ಲಿ ಅವೈಲೇಬಲ್ ಇದೆ. ಸೊ ಕಿಚನಲ್ಲಿ ನನಗೆ ಒಂಥರ ಆಸೆ ಅಂದರೆ ಕಲರ್ಫುಲ್ಲಾಗಿ ಇರೋ ಇನ್ಸ್ಟ್ರೂಮೆಂಟ್ಸ್ನ ನಾವು ಯೂಸ್ ಮಾಡಿದ್ರೆ ಒಂಥರ ಏನೋ ಅದು ಒಳ್ಳೆ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ದಿಸ್ ಇಸ್ ಸೆರಮಿಕ್ ನೈಫ್ ಸೆಟ್ ಆಫ್ 3. ಸೊ ಎಲ್ಲದಕ್ಕಿಂತ ಚಿಕ್ಕ ನೈಫ್ ಬಂದು 17.5 ಸೆಂಟಿಮೀಟರ್ಸ್ ಉದ್ದ ಇದೆ. ಸೊ ಇದು ಈ ಫಸ್ಟ್ ನೈಫ್ ಏನಿದೆಯಲ್ಲ, ಇದು ನೀವು ಫ್ರೂಟ್ಸ್ಗೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ಇನ್ನೊಂದು ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಇದು ಸೆರಮಿಕ್ ನೈಫ್ ಆಗಿರೋದ್ರಿಂದ ಸಖತ್ ಶಾರ್ಪ್ ಆಗಿರುತ್ತೆ ಆ್ಯಂಡ್ ಕೈಯಿಂದ ಜಾರ್ ಬಿದ್ದರೆ ಒಡೆದೋಗುತ್ತೆ. ಆ್ಯಂಡ್ ಮಕ್ಕಳಿಂದ ಅಂತೂ ಖಂಡಿತ ಇದನ್ನು ದೂರ ಇಡಿ, ಯಾಕಂದರೆ ನಾವು ಅಂದ್ಕೊಳ್ದೆ ಇರೋಷ್ಟು ಶಾರ್ಪ್ ಆಗಿರುತ್ತೆ. ವಿತ್ ಆಲ್ಮೋಸ್ಟ್ ನೋ ಪ್ರೆಷರ್ ಆನ್ ಯೋರ್ ಹ್ಯಾಂಡ್ ನಾವು ಚಾಪಿಂಗ್ ಆರ್ ಸ್ಲೈಸಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಎಲ್ಲ ನೈಫ್ಸ್ಗೂ ಈ ರೀತಿ ಒಂದು ಕವರ್ ಕೊಟ್ಟಿದ್ದಾರೆ. ಯೂಸ್ ಆದಮೇಲೆ ಅದನ್ನು ಕ್ಲೀನಾಗಿ ತೊಳೆದು ಒರೆಸ್ಬಿಟ್ಟು ನಾವು ವಾಪಸ್ ಈ ರೀತಿ ಬಾಕ್ಸಲ್ಲೇ ಸ್ಟೋರ್ ಮಾಡ್ಬೋದು. ಸೊ ಇದು ದ ಸ್ಮಾಲೆಸ್ಟ್ ನೈಫ್ ಬಂದು 17.5 ಸೆಂಟಿಮೀಟರ್ಸ್. ಈ ಎರಡನೇ ನೈಫ್ ಬಂದು 20 ಸೆಂಟಿಮೀಟರ್ ಉದ್ದ ಇದೆ. ಸೊ ನಾವು ಬೇರೆ ಬೇರೆ ನೈಫ್ನ ಬೇರೆ ಬೇರೆ ಪರ್ಪಸ್ಗೆ ಅಂತಲೇ ಯೂಸ್ ಮಾಡ್ಕೋಬೋದು. ಸ್ಮಾಲೆಸ್ಟ್ ಒನ್ ಬಂದು ಫ್ರೂಟ್ಸ್ಗೆ, ಇದು ವೆಜಿಟೇಬಲ್ಸ್ಗೆ, ಆ್ಯಂಡ್ ಎಲ್ಲದಕ್ಕಿಂತ ದೊಡ್ಡದಿದೆಯಲ್ಲ ಅದು ಬಂದು ಮೀಟ್ ಆರ್ ಚಿಕನ್ ಮಟನ್ ಏನಾದರೂ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಸೆಪ್ರೇಟಾಗಿ ಇಟ್ಕೋಬೋದು. ತುಂಬ ಒಳ್ಳೊಳ್ಳೆ ಕಲರ್ಸ್ ಅವೈಲೇಬಲ್ ಇದೆ. ನೀವು ಲಿಂಕ್ನ ಒಂದ್ಸತಿ ಚೆಕ್ ಮಾಡಿ. ಬ್ರೈಟ್ ರೆಡ್, ಪೇಸ್ಟಲ್ ಶೇಡ್ಸ್ ಕೂಡ ಇದೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ಇದು ಸೆಟ್ ಆಫ್ 3 ಆಗಿರೋದ್ರಿಂದ ನನಗೆ ತುಂಬ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು. ಸೊ ಖಂಡಿತ ನೀವು ಈ ಪ್ರಾಡಕ್ಟ್ನ ಟ್ರೈ ಮಾಡಿ. ನಾನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇನು ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಂದ್ಕೋಬೇಡಿ. ಈ ಎಲ್ಲ ಪ್ರಾಡಕ್ಟ್ಸ್ ನಾನು ನನ್ನ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿರೋದು. ಇದು ಯಾವುದೇ ರೀತಿಯಾಗಿರುವಂತಹ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಇದು ಬಂದು ಎಲ್ಲದಕ್ಕಿಂತ ದೊಡ್ಡ ನೈಫ್. ಇದು 24.5 ಸೆಂಟಿಮೀಟರ್ ಉದ್ದ ಇದೆ. ನಾನು ಜನರಲಿ ಸೆರಮಿಕ್ ನೈಫ್ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಇದು ಆಲ್ಮೋಸ್ಟ್ ಅಂದರೆ ಒನ್ಸ್ ಇನ್ 15 ಮಂತ್ಸ್ ಆರ್ ಒನ್ಸ್ ಇನ್ 12 ಮಂತ್ಸ್ ನಾನು ಈ ರೀತಿ ಒಂದು ಸೆಟ್ನ ಆರ್ಡರ್ ಮಾಡಿಬಿಡ್ತೀನಿ. ಸೊ ಫಾರ್ ದ ನೆಕ್ಸ್ಟ್ 12 to 15 ಮಂತ್ಸ್ ಐ ಆಮ್ ಸಾರ್ಟೆಡ್. ಸೊ ಈ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಮಸಾಲ ಡಬ್ಬ. ಲಾಸ್ಟ್ ಟೈಮ್ ನಾನು ಸ್ಪೈಸ್ ರ್ಯಾಕ್ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಸೊ ಆಲ್ಮೋಸ್ಟ್ ಆಯಿತು, 2 ಇಯರ್ಸೇ ಆಯಿತು ಅನಿಸುತ್ತೆ. ಸೊ ಐ ರಿಯಲಿ ವಾಂಟೆಡ್ ಟು ರೀಪ್ಲೇಸ್ ಇಟ್. ಸೊ ಹಾಗಾಗಿ ಈ ರೀತಿ ಸತಿ ಸ್ಟೀಲ್ದು ಟ್ರೈ ಮಾಡೋಣ ಅಂತ ಈ ರೀತಿ ಸ್ಟೀಲ್ದು ಮಸಾಲ ಡಬ್ಬನ ಆರ್ಡರ್ ಮಾಡಿದೆ. ಸ್ವಲ್ಪ ನನಗೆ ಪ್ರೈಸ್ ಹೈಯರ್ ರೇಂಜ್ ಅನ್ನಿಸ್ತು ಫಾರ್ ದ ಕೈಂಡ್ ಆಫ್ ಕ್ವಾಲಿಟಿ. ಬಟ್ ಎಸ್, ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಈ ರೀತಿ ಟ್ರಾನ್ಸ್ಪರೆಂಟ್ ಫೈಬರ್ ಮುಚ್ಚಳ ಇದೆ ಆ್ಯಂಡ್ 8 ಈ ರೀತಿ ಚಿಕ್ಕದ ಡಬ್ಬಗಳಿದೆ. ಸೊ 8 ಸ್ಮಾಲ್ ಬಾಕ್ಸಸ್ ಆ್ಯಂಡ್ ಸೆಂಟರ್ದು ಮಾತ್ರ ಈ ರೀತಿ ದೊಡ್ಡದಾಗಿ ಕೊಟ್ಟಿದ್ದಾರೆ ವಿತ್ 4 ಪಾರ್ಟಿಷನ್ಸ್. ನನಗೆ ಅದೇ ಒಂದು ಇಷ್ಟ ಆಯಿತು. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಈ ಪಾರ್ಟಿಷನ್ನ ನಾವು ಬೇಕು ಅಂದರೆ ರಿಮೂವ್ ಮಾಡಿಕೊಂಡು ಆ ದೊಡ್ಡ ಡಬ್ಬ ಆ್ಯಸ್ ಅ ಹೋಲ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಒಂದು 4 ಪುಟ್ಟ ಸ್ಪೂನ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನೋಡಿ ಈ ರೀತಿ. ಸೊ ಈ ಸೆಂಟ್ರಲ್ಲಿ ನಾವು ಬೇಕಾದರೆ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಇಟ್ಕೋಬೋದು. ಆ್ಯಂಡ್ ಬೇರೆ ಡಬ್ಬಗಳಲ್ಲಿ ನಾವು ಅರಿಶಿನ, ಆಮೇಲೆ ಜೀರಾ ಪೌಡರ್, ಸಾಂಬಾರ್ ಪೌಡರ್, ನಮ್ಗೆ ಏನು ಬೇಕೋ ಸಾಸಿವೆ, ಜೀರಿಗೆ ಎಲ್ಲನೂ ಹಾಕ್ಕೋಬೋದು. ಆ್ಯಂಡ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಪ್ರಾಡಕ್ಟ್. ಇದು ಬಂದು ಬೆಡ್ ಟೇಬಲ್ ಆರ್ ಏನು ಫೋಲ್ಡಬಲ್ ಟೇಬಲ್ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ
ಚೇರ್ ಆ್ಯಂಡ್ ಟೇಬಲ್ ಮೇಲೆ ಕುತ್ಕೊಂಡು ಮಾಡೋದು ತುಂಬ ಹೊತ್ತು ಡಿಸ್ಕಂಫರ್ಟ್ ಅನಿಸುತ್ತೆ. ನನಗೆ ಕಾಲು ಫೋಲ್ಡ್ ಮಾಡಿಕೊಂಡು ಬೆಡ್ ಮೇಲೆ ಈ ರೀತಿ ಟೇಬಲ್ನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಇದು ಮಿನಿ ಟೇಬಲ್ ಒಂದು ಆರ್ಡರ್ ಮಾಡಿದೆ. ಆಲ್ರೆಡಿ ಮಮ್ಮಿ ಮನೆಯಲ್ಲೇ ಒಂದು ಸುಮಾರು ವರ್ಷ ಆಯಿತು ಅನಿಸುತ್ತೆ ಮಮ್ಮಿ ಮನೆಗೆ ಆರ್ಡರ್ ಮಾಡಿ. ಆಲ್ಮೋಸ್ಟ್ ತ್ರೀ ಇಯರ್ಸೇ ಆಯಿತು. ಅಲ್ಲಿ ಚೆನ್ನಾಗೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಮನೆಗೆ ಅಂದರೆ ನಮ್ಮ ಮನೆಗೆ ಒಂದು ಬೇಕು ಅಂತ ಈ ರೀತಿ ಆರ್ಡರ್ ಮಾಡಿದೆ. ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ಒಂಥರ ಆಫ್ ವೈಟ್ ಕಲರ್ ಇತ್ತು. ದಿಸ್ ಟೈಮ್ ಐ ಚೋಸ್ ಅ ಡಾರ್ಕ್ ಕಲರ್ ವಿಚ್ ಇಸ್ ಬ್ಲ್ಯಾಕ್. ಇದು ಕೂಡ ಅಷ್ಟೇ, ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ಇದು ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರು ಆ ಥರ ಇದ್ದರೆ ಅವ್ರಿಗೆ ನೀವು ಊಟ ತಿಂಡಿ ಬೆಡ್ ಮೇಲೇ ಸರ್ವ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡ್ತಾ ಇದ್ದರೆ ನೀವು ಲ್ಯಾಪ್ಟಾಪ್ನ ಇಟ್ಕೊಂಡು ಆರಾಮಾಗಿ ಒಂದು ಕೋಝಿ ಪ್ಲೇಸ್ನ ಸೆಟ್ ಮಾಡ್ಕೋಬೋದು ನಿಮ್ಮ ಬೆಡ್ ಮೇಲೆ. ಸೊ ಇದು ಒಂಥರ ಸಿಕ್ಕಾಪಟ್ಟೆ ಅನುಕೂಲ ಕೊಡುತ್ತೆ. ಅದಕ್ಕೆ ನನಗೆ ಇದೊಂಥರ ಇಷ್ಟ ಆಯಿತು. ನೋಡಿ ಈ ರೀತಿ ಕುಶ್ನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ದಟ್ ಕಾಲು ಜಾರದೇ ಇರಲಿ ಅಂತ. ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಆರ್ಡರ್ ಮಾಡಿ ಆಲ್ಮೋಸ್ಟ್ 2 months ಆಯಿತು ಅನಿಸುತ್ತೆ. ನಾನಂತೂ ಸಖತ್ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಳ್ಳೆ ರೇಟಲ್ಲಿ ಕೂಡ ಸಿಕ್ತು. ನಾನು ಲಾಸ್ಟ್ ಟೈಮ್ ಅಮೆಝಾನಲ್ಲಿ ಚೆಕ್ ಮಾಡಿದಾಗ ದ ಸೇಮ್ ಪೀಸ್ ವಾಸ್ ಪ್ರೈಸ್ಡ್ ಅರೌಂಡ್ 1599, ಬಟ್ ದಿಸ್ ಟೈಮ್ ಐ ಗಾಟ್ ಇಟ್ ಫಾರ್ ಅ ವೆರಿ ಡಿಸೆಂಟ್ ಪ್ರೈಸ್. ಐ ಗಾಟ್ ಇಟ್ ಫಾರ್ 697. ಅದು ಆಫರ್ ಟೈಮಲ್ಲಿ ನಾನು ತೊಗೊಂಡೆ ಅಂತ. ಸೊ ಇದು ನನಗೆ ಮಲ್ಟಿಪರ್ಪಸ್ ಟೇಬಲ್ ಥರ ನಾನು ಯೂಸ್ ಮಾಡ್ಕೋತೀನಿ. ಸೊ ಈವನ್ ವೆನ್ ಐ ಆಮ್ ಶೂಟಿಂಗ್ ದ DIY ಆರ್ ಕುಚ್ಚು ವಿಡಿಯೋಸ್, ನಾನು ಟ್ರೈಪಾಡ್ನ ಈ ಟೇಬಲ್ಗೆ ಸೆಟ್ ಮಾಡಿಕೊಂಡು ಐ ಶೂಟ್ ದ ವಿಡಿಯೋಸ್ ಆನ್ ದಿಸ್ ಟೇಬಲ್. ಸೊ ಇದು ಒಂಥರ ನಮಗೆ ಸಖತ್ ವರ್ಸಟೈಲ್ ಆ್ಯಂಡ್ ಮಲ್ಟಿಪರ್ಪಸ್ಸೇ ಯೂಸೇ ಆಗುತ್ತೆ. ಖಂಡಿತ ನೀವು ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರಲಿ ಆರ್ ಎನಿ ಪರ್ಪಸ್, ನೀವು ಬೆಡ್ ಮೇಲೆ ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡೋ ಅಭ್ಯಾಸ ಇದ್ದರೆ ಲ್ಯಾಪ್ಟಾಪ್ನ ಡೈರೆಕ್ಟಾಗಿ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತಾರೆ. ಇಟ್ಸ್ ವೆರಿ ಅನ್ಹೆಲ್ದಿ. ಸೊ ಅಂಥವರು ನೀವು ಇದನ್ನು ಖಂಡಿತ ಆರ್ಡರ್ ಮಾಡಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇದೆ. ಅದರ ಹೈಟ್ ಆಗಲಿ, ವಿಡ್ತ್, ಲೆಂತ್, ಎವ್ರಿಥಿಂಗ್ ಇಸ್ ಸೂಪರ್ ನೈಸ್. ಸೊ ಕಮಿಂಗ್ ಟು ದ ಲಾಸ್ಟ್ ಪ್ರಾಡಕ್ಟ್, ಇದು ಕೂಡ ಅಷ್ಟೇ. ನಾನು ಆಲ್ರೆಡಿ ಒನ್ ಸೆಟ್ ಮಮ್ಮಿ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಐ ಜಸ್ಟ್ ವಾಂಟೆಡ್ ಅನದರ್ ಒನ್. ಯಾಕಂದರೆ ನಾನು ಸ್ವಲ್ಪ ದಿನ ಇಲ್ಲಿರ್ತೀನಿ, ಸ್ವಲ್ಪ ದಿನ ಅಲ್ಲಿರ್ತೀನಿ. ಇಟ್ ಬಿಕಮ್ಸ್ ರಿಯಲಿ ನಾಟ್ ಪ್ರಾಕ್ಟಿಕಲ್ ಟು ಕೀಪ್ ಕ್ಯಾರಿಂಗ್ ಎವ್ರಿಥಿಂಗ್ ಅರೌಂಡ್. ಸೊ ಇದೊಂಥರ ಮೌಂಟ್ ಮಾಡುವಂತಹ ಟ್ರೈಪಾಡ್, ಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ DIY ಆರ್ ಎನಿಥಿಂಗ್, ಎನಿ ವಿಡಿಯೋಸ್ ವೇರ್ ಯು ಆರ್ ನಾಟ್ ಶೋಯಿಂಗ್ ಯೋರ್ ಫೇಸ್, ನಿಮ್ಮ ಮುಖ ತೋರಿಸದೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಇದು ಸಖತ್ ಹ್ಯಾಂಡಿ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ. ನೋಡಿ ಇದು ಈ ರೀತಿ ಬರುತ್ತೆ. ಸೊ ನೀವು ಇದನ್ನು ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಮೌಂಟ್ ಮಾಡ್ಕೋಬೋದು. ಕುಕ್ಕಿಂಗ್ ವಿಡಿಯೋಸ್ಗೂ ಅಷ್ಟೇ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದರದ್ದು ಅಡ್ಜಸ್ಟಬಲ್ ಆರ್ಮ್ ಇರೋದ್ರಿಂದ ನಾವು ಹೇಗೆ ಬೇಕೋ ಹಾಗೆ ಅದನ್ನು ಟರ್ನ್ ಮಾಡ್ಕೋಬೋದು. ಸೊ ಈ ಪ್ರಾಡಕ್ಟನ್ನು ನೀವು ಖಂಡಿತ ಟ್ರೈ ಮಾಡಿ. ನನಗಂತೂ ತುಂಬಾ ಹಿಡಿಸ್ತು. ಸೊ ನಾನು ಇದನ್ನು ಅಂದರೆ ಇದು ಆಲ್ಮೋಸ್ಟ್ 2 pieces ಆರ್ಡರ್ ಮಾಡಿದ್ದೀನಿ. ಒಂದು ಅಲ್ಲಿ ಒಂದು ಇಲ್ಲಿ. ಆ್ಯಂಡ್ ಇಲ್ಲೂ ಅಷ್ಟೇ ನಾವು ಮೊಬೈಲ್ ಫಿಕ್ಸ್ ಮಾಡೋದಕ್ಕೂ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ ಈ ರೀತಿ. ಆ್ಯಂಡ್ ಇನ್ನೊಂದು ಬಂದು ಟ್ಯಾಬ್ ಆರ್ ಐಪ್ಯಾಡ್ ಫಿಕ್ಸ್ ಮಾಡೋದಕ್ಕೂ ಕೊಟ್ಟಿದ್ದಾರೆ. ಸೊ ಈ ರೀತಿ ನಾವು ಮೊಬೈಲ್ನ ಅಥವಾ ಫೋನ್ ನಾವು ಯಾವುದರಲ್ಲಿ ವಿಡಿಯೋಸ್ ಶೂಟ್ ಮಾಡ್ತೀವಿ ಅದನ್ನು ಫಿಕ್ಸ್ ಮಾಡಿಬಿಟ್ಟು ನಾವು ಎಲ್ಲಿ ಬೇಕೋ ಹಾಗೆ ಟರ್ನ್ ಮಾಡ್ಕೋಬೋದು. ಈ ರೀತಿ DIY ವಿಡಿಯೋಸ್ ಮಾಡೋದಕ್ಕಂತೂ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋಸು ಅಷ್ಟೇ ತುಂಬ ಕ್ಲಿಯರಾಗಿ ಬರುತ್ತೆ ಆ್ಯಂಡ್ ಇನ್ನೊಬ್ಬರ ಸಹಾಯ ಕೂಡ ಬೇಕಾಗಲ್ಲ. ನೋಡಿ ಇದು ಆಲ್ಮೋಸ್ಟ್ ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಟರ್ನ್ ಮಾಡ್ಬೋದು. ಸೊ ಅಷ್ಟೇ, ಇದು ನಂದು ರೀಸೆಂಟ್ ಅಮೆಝಾನ್ ಬೈಸ್. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾರಾದರೂ ಆಲ್ರೆಡಿ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ರೆ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿ. ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಎಲ್ಲ ಲಿಂಕ್ಸ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಪ್ರಾಡಕ್ಟ್ ಹಿಡಿಸ್ತು ಅದನ್ನು ಆರ್ಡರ್ ಮಾಡಿ. ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.